ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಒಂದು ಡಿಫ್ರೆಂಟ್ ಆದ ರೆಸಿಪಿ ಸ್ವೀಟ್ ಕಾರ್ನಿಂದ ವಡೆ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಸೂಪರಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಈಗ ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಒಂದು ಬೌಲಷ್ಟು ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ. ಒಂದು ಸಣ್ಣದು ಮಿಕ್ಸಿ ಜಾರಲ್ಲಿ ಇದನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ನೀರು ಹಾಕೋಣಕ್ಕೆ ಹೋಗಬೇಡಿ, ಹಾಗೆ ಗ್ರೈಂಡ್ ಮಾಡ್ಕೊಂಬರ್ಬೇಕು. ನಾವು ವಡೆಗೆಲ್ಲ ಉದ್ದಿನಬೇಳೆ ಕಡಲೆಬೇಳೆ ರುಬ್ಕೊಂತೀವಲ್ಲ, ಅದೇ ರೀತಿ ನೋಡಿ. ಇವಾಗ ಈ ರೀತಿ ರುಬ್ಕೊಂಬಂದಿದ್ದೀನಿ. ಇದನ್ನು ಒಂದು ಬೌಲಿಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಸಣ್ಣ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿ, 2 ಈರುಳ್ಳಿ ಈ ಥರ ಸಣ್ಣದಾಗಿ ಚಾಪ್ಸ್ ಮಾಡಿ ಇಟ್ಕೊಂಡಿದ್ದೆ. ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ, ಹಸಿಮೆಣ್ಸಿನ್ಕಾಯಿ ಅಷ್ಟೇ ಸಣ್ಣದಾಗಿ ಚಾಪ್ಸ್ ಮಾಡ್ಕೊಂಡಿದ್ದೆ, ಶುಂಠಿನೂ ಅಷ್ಟೇ. ಈಗ ಕೊತ್ತಂಬರಿ ಮತ್ತು ಪುದೀನ, ಇದು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ಈಗ ಒಂದು 2-3 ಸ್ಪೂನಷ್ಟು ರವೆ ಸೇರಿಸ್ಕೊತಾ ಇದ್ದೀನಿ, ಸಣ್ಣ ರವೆ. ರುಚಿಗೆ ಎಷ್ಟು ಬೇಕೋ ನೋಡೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಇನ್ನೊಂದು ಯಾವುದೇ ಕಾರಣಕ್ಕೂ ನೀರು ಮಾತ್ರ ಹಾಕೋಣಕ್ಕೆ ಹೋಗಬೇಡಿ. ಈರುಳ್ಳಿಲಿ ನೀರಿನ ಅಂಶ ಇರುತ್ತೆ, ಸ್ವೀಟ್ ಕಾರ್ನ್ ರುಬ್ಬಿದೀವಲ್ಲ ಅದರಲ್ಲೂ ವಾಟ್ರ್ ಇರುತ್ತೆ. ಸೊ ಹಂಗಾಗಿ ನೀವು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಸೇರಿಸ್ಕೊಳಕ್ಕೆ ಹೋಗಬೇಡಿ, ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ನೋಡಿ, ಈ ರೀತಿ ನಾನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ನೀರು ಮಾತ್ರ ಸೇರಿಸ್ಕೊಂಡಿಲ್ಲ. ನೋಡಿ, ಈ ರೀತಿ ಚೆನ್ನಾಗೇ ಇದಾಗಿದೆ. ಈಗ ಒಂದು 10 ನಿಮಿಷನಾದರೂ ಇದನ್ನು ಸೈಡ್ಗೆ ಇಟ್ಕೊಬೇಕು. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಈಗ ನಾವು ವಡೆನ ಯಾವ ರೀತಿ ಇದು ಮಾಡ್ಕೊತೀವೋ ಅದೇ ರೀತಿ ಇದು ಮಾಡ್ಕೊಳ್ಳಿ. ಯಾವ್ದು ಗೈ ಮಾಡ್ಕೊಂಡು ನಿಮ್ಗೆ ಎಷ್ಟಿಷ್ಟು ಅಗಲ ಎಷ್ಟಿಷ್ಟು ದಪ್ಪ ಬೇಕೋ ನೋಡಿ ಅಷ್ಟಿಷ್ಟು ಅಗಲ ಇದು ಮಾಡ್ಕೊಳ್ಳಿ. ಇಲ್ಲ ಕೈಯಲ್ಲಿಲ್ಲ ಅಂದರೆ ಒಂದು ಕವರಲ್ಲಾದರೂ ಅಥವಾ ಬಾಳೆ ಎಲೆ ಮೇಲಾದ್ರೂ ಇದು ಮಾಡ್ಕೊಳ್ಳಿ. ನಾನಿಲ್ಲಿ ಎಣ್ಣೆ ಬಿಸಿ ಆಗಿದೆ, ನಾನು ಇವಾಗ ಒಂದೊಂದೇ ಸೇರಿಸ್ಕೊತಾ ಇದ್ದೀನಿ. ಸಿಂಪಲ್ ರೆಸಿಪಿ, ಚೆನ್ನಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿದೆ. ನೋಡಿ, ಇವಾಗ ಆಗಿದೆ. ಈ ಕಡೆ ಟರ್ನ್ ಮಾಡ್ಕೊತಾ ಇದ್ದೀನಿ. ಐ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ, ಮೀಡಿಯಮಲ್ಲೇ ಇಟ್ಕೊಂಡು ಮಧ್ಯಮ ಉರಿ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲ್ಗಡೆ ಎಲ್ಲ ಬೇಯುತ್ತೆ, ಒಳಗಡೆ ಬೇಯಲ್ಲ, ಆ ಥರ ಆಗೋಗುತ್ತೆ. ಸೊ ಹಂಗಾಗಿ ಕೆಳಗಡೆ ಮೀಡಿಯಮ್ ಇದರಲ್ಲೇ ಇಟ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಳ್ಳಿ. ನೋಡಿ, ಇದಾಗಿದೆ. ನಾನಿವಾಗ ಒಂದು ಬೇರೆದೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ. ನೋಡಿ, ಎತ್ತಾಕಂತ ಇದ್ದೀನಿ. ಇದಾಗಿದೆ. ಇಷ್ಟ ಆದರೆ ಗೋಲ್ಡನ್ ಕಲರ್ ಬಂದರೆ ಆಗಿದೆ ಅಂತ. ನೋಡಿ, ಮಿಕ್ಕಿರೋದನ್ನು ಅದೇ ರೀತಿ ನಾನು ಇದು ಮಾಡ್ಕೊತಿದ್ದೀನಿ. ನೀವೊಂದು ಸಲ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.